ನಾವೀಗ ಅದರ ವಿವರಗಳನ್ನು ಕೊಡ್ತಾ ಇದ್ದೀವಿ. ಉಗ್ರರ ವಿರುದ್ಧ ಸೇನೆಯ ಧರ್ಮ ಯುದ್ಧದ ಸಂದೇಶ ಶುರುವಾಗಿದೆ. ಸೇನಾಧಿಕಾರಿಗಳೊಂದಿಗೆ ಮೀಟಿಂಗ್ ವೇಳೆ ಒಂದು ಸಂದೇಶ ಬಂದಿದೆ. ಒಂದೊಂದು ಘೋಷಣೆಗಳನ್ನು ಮಾಡ್ತಾರೆ. ಕುರುಕ್ಷೇತ್ರದ ಫೋಟೋ, ಭಗವದ್ಗೀತೆಯ ಸಂದೇಶದ ಫೋಟೋ, ಭಗವದ್ಗೀತೆಯ ಬೋರ್ಡ್ ಮುಂದೆ ಚರ್ಚೆ ಮಾಡಲಾಗ್ತಾ ಇದೆ. ಸೇನಾಧಿಕಾರಿಗಳೊಂದಿಗೆ ಸೇನಾ ಮುಖ್ಯಸ್ಥರ ಚರ್ಚೆ. ಇದರ ಸಂದೇಶ ಏನು? ಉಪೇಂದ್ರ ದ್ವಿವೇದಿ ಸೇನಾ ಮುಖ್ಯಸ್ಥರು ಅಂದರೆ ಸೇನೆ ಧರ್ಮ ಯುದ್ಧಕ್ಕೆ ಸಜ್ಜಾಗಿದೆ ಅನ್ನುವಂಥ ಸಂದೇಶವನ್ನು ರವಾನಿಸಿದ್ದಾರೆ. ನೋಡಿ, ಕುರುಕ್ಷೇತ್ರದ ಫೋಟೋ, ಭಗವದ್ಗೀತೆಯ ಸಂದೇಶ. ಯಾವುದೇ ಕಾರಣಕ್ಕೂ ನೀನು ಅಂಜಬಾರದು, ಅಳಕಬಾರದು, ಯುದ್ಧಕ್ಕೆ ಸನ್ನದ್ಧನಾಗು, ಸಿದ್ಧನಾಗು, ಹೋಗು ಅಂತ ಹೇಳಿದಂಥ ಕೃಷ್ಣನ ಮಾತುಗಳು. ಸೇನಾಧಿಕಾರಿಗಳ ಜೊತೆಗೆ ಸೇನಾ ಮುಖ್ಯಸ್ಥರು ಚರ್ಚೆ ಮಾಡ್ತಾ ಇದ್ದಾರೆ. ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. ಕುರುಕ್ಷೇತ್ರದ ಫೋಟೋವನ್ನು ಕೂಡ ತೋರಿಸಲಾಗಿದೆ. ಇದು ಧರ್ಮಯುದ್ಧದ ಸಂದೇಶ. ಸೇನಾಧಿಕಾರಿಗಳ ಜೊತೆಗೆ ಮೀಟಿಂಗ್ ವೇಳೆ ಈ ಸಂದೇಶ ರವಾನೆಯಾಗಿದೆ. ಕುರುಕ್ಷೇತ್ರದ ಫೋಟೋ, ಭಗವದ್ಗೀತೆಯ ಸಂದೇಶದ ಫೋಟೋ. ಇಲ್ಲಿಂದ ಬಹುಶಃ ನನಗೆ ಅನ್ನಿಸ್ತಾ ಇದೆ ಇದು ಬೇರೆದ್ದೇ ಹಂತಕ್ಕೆ ಹೋಗುತ್ತೆ ಅಂತ. ಬಿಟ್ಟರೆ ಆಗಲ್ಲ ಅನ್ನುವಂಥದ್ದು ಗೊತ್ತಾಗಿದೆ. ಇವರಿಗೆ ಇವ್ರದ್ದೇ ಭಾಷೆಯಲ್ಲಿ ಉತ್ತರ ಕೊಡಬೇಕು ಅಂತ ಗೊತ್ತಾಗಿದೆ. ಸಂದರ್ಭ ಬರುತ್ತೆ, ಹೇಗೆ ನಮ್ಮವರ ವಿರುದ್ಧನ ಕೈ ಎತ್ತಲಿ, ಹಾಗೆ ಹೀಗೆ ಅಂತ ಅರ್ಜುನ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಅವ್ರು ಹೇಳೋದು. ಎಲ್ಲಿ ಹೋಗಿತ್ತು ಆ ಸಂದರ್ಭದಲ್ಲಿ? ಧರ್ಮ ಇರಲಿಲ್ವ ಆ ಸಂದರ್ಭದಲ್ಲಿ? ಮಾಡಬಾರದು ಅನ್ಯಾಯಗಳನ್ನ ಮಾಡ್ತಿರುವಂಥ ಸಂದರ್ಭದಲ್ಲಿ ಎಲ್ಲಿ ಹೋಗಿತ್ತು? ಈಗ ನಿನ್ನ ಕೆಲಸ ಏನು ಅಂತಂದರೆ ನೀನು ಯುದ್ಧ ಮಾಡೋದು, ಅದೇ ಧರ್ಮ ಮಾಡುವಂತ.